ಅಂದರೆ ಭಾರತದಲ್ಲಿ 90% ಜನರಿಗೆ ನಮಗೆ ಪ್ರೀ ಡಯಾಬಿಟಿಸ್ ಇದೆ ಅನ್ನೋದೇ ಗೊತ್ತಿರೋದಿಲ್ಲ, ಮತ್ತು ಪ್ರತಿ 3ರಲ್ಲಿ ಒಬ್ಬರಿಗೆ ಪ್ರೀ ಡಯಾಬಿಟಿಸ್ ಕಂಡೀಷನ್ ಇದೆ. ಹಾಗಾಗಿ ಈ ಪ್ರೀ ಡಯಾಬಿಟೀಸನ್ನು ಹೇಗೆ ರಿವರ್ಸ್ ಮಾಡ್ಕೋಬಹುದು ಅಥವಾ ಪ್ರೀ ಡಯಾಬಿಟೀಸ್ ಬಂದರೆ ಅದರ ಲಕ್ಷಣಗಳು ಏನಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ಬಹುಶಃ ನಿಮಗೆ ಡಯಾಬಿಟೀಸ್ ಬರೋದನ್ನು ತಪ್ಪಿಸ್ಲಿಕ್ಕೆ ಬಹಳ ಸುಲಭ ಆಗುತ್ತೆ. ಹಾಗಾದರೆ ಈ ಪ್ರೀ ಡಯಾಬಿಟಿಕ್ ಕಂಡೀಷನ್ ಬಂದಿದೆ ಅನ್ನೋದನ್ನ ಗುರುತಿಸೋದು ಹೇಗೆ ಅಂತ ನೋಡೋದಾದ್ರೆ ಬಹಳ ಸಿಂಪಲ್. ನಿಮಗೆ ಊಟ ಆದ ತಕ್ಷಣ ಸುಸ್ತು ಅನಿಸ್ಬಿಟ್ರೆ ಅಥವಾ ಇದ್ದಕ್ಕಿದ್ದಾಗೆ ಟಯರ್ಡ್ನೆಸ್ ಫೀಲ್ ಆಗಿಬಿಟ್ರೆ ಎದ್ದು ಏನು ಮಾಡೋದಕ್ಕಾಗಲ್ಲ ಅನ್ನೋ ಆಗಿದ್ರೆ ಅದು ಪ್ರೀ ಡಯಾಬಿಟೀಸ್ನ ಕಂಡೀಷನ್ ಆಗಿರುತ್ತೆ. ಮತ್ತು ಇದರ ಜೊತೆಗೆ ತಿಂದ ತಕ್ಷಣ ಬ್ಲಡ್ ಶುಗರ್ ರೈಸ್ ಆಗುತ್ತೆ, ಅದರ ನಂತರ ಇಮಿಡಿಯೇಟ್ಲಿ ಬ್ಲಡ್ ಶುಗರ್ ಕ್ರಾಶ್ ಆಗುತ್ತೆ. ಈ ರೀತಿ ಕ್ರಾಶ್ ಆಗೋದ್ರಿಂದ ಅಗೇನ್ ನಿಮಗೆ ಕೈಯಲ್ಲಿ ಶಿವರಿಂಗ್ ಬರೋದು, ಸುಸ್ತಾದಂಗೆ ಆಗೋದು, ಇದ್ದಕ್ಕಿದ್ದಾಗೆ ಹಸಿವು ಜಾಸ್ತಿ ಆಗೋದು, ಏನಾದರೂ ತಿನ್ನಲೇಬೇಕು ಅನ್ನುವಂಥ ಪರಿಸ್ಥಿತಿ ಆಗೋದು, ಅದು ಕೂಡ ಪ್ರೀ ಡಯಾಬಿಟಿಕ್ನ ಲಕ್ಷಣ. ಇನ್ನು ಇದರ ಜೊತೆಗೆ ನಿಮಗೆ ಶುಗರ್ ಕ್ರೇವಿಂಗ್ ಜಾಸ್ತಿ ಆಗುತ್ತೆ, ಏನಾದರೂ ತಿನ್ನಲೇಬೇಕು, ಸ್ವೀಟ್ ತಿನ್ನಬೇಕು ಅನಿಸುವಂಥದ್ದು, ಇದು ಪ್ರೀ ಡಯಾಬಿಟಿಕ್ನ ಲಕ್ಷಣ.